ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಾತಾಡಿದ್ರು. ನೋಡಿ, ಕಾಸರಗೋಡನ್ನ ರಾಜ್ಯಕ್ಕೆ ಸೇರಿಸೋದು ಅದು ದೊಡ್ಡ ವಿಚಾರ, ಏನಿದ್ರು ಮಾತುಕತೆ ಮೂಲಕ ಕಿತ್ತಾಡದಂತೆ ಬಗೆಹರಿಸ್ಕೊಳ್ಬೇಕಷ್ಟೇ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಕನ್ನಡಕ್ಕೆ ತೊಂದರೆ ಆಗದಂತೆ ಮಾಡಬೇಕು, ಇದು ಪ್ರಮುಖವಾದಂಥ ಉದ್ದೇಶ ಅನ್ನೋದು ಪರಂ ಅವರ ಮಾತು. ಅಲ್ಲ, ನಾವು ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ, ಇಲ್ಲಿ ಕನ್ನಡದ ಪ್ರಶ್ನೆ. ಸುಮಾರು 220 ಏನೋ ಶಾಲೆಗಳಿದ್ದಾವೆ ಬಾರ್ಡರ್ನಲ್ಲಿ ಅಂತ. ಆ ಶಾಲೆಗಳಲ್ಲಿ ಕನ್ನಡ ಶಾಲೆಗಳವು, ಅಲ್ಲಿ ಮಲಯಾಳಮನ್ನು ಕಲಿಸ್ಬೇಕು ಅಂತೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು. ಆದರೆ ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು. ಈಗ ನಾವು ಎಲ್ಲ ಒಂದು ಸಹೋದರತ್ವ ಭಾವನೆಯಿಂದ ಇರಬೇಕಾಗ್ತದೆ. ಭಾಳಷ್ಟು ಜನ ಈಗ ಬೆಳಿಗ್ಗೆ ಇದ್ದರೆ ಮಂಗಳೂರು ಕಡೆ ನೀವು ಹೋದರೆ ಭಾಳ ಜನ ವ್ಯವಹಾರ ಎಲ್ಲ ಟ್ರೇಡಿಂಗು, ವ್ಯವಹಾರ, ಬಿಸ್ನೆಸ್ಸು, ಎಜುಕೇಷನ್ನು ಎಲ್ಲ ಬರೀ ಮಂಗಳೂರಲ್ಲೇ ಆಗುತ್ತೆ. ಮಲಯಾಳಂ ಮಾತಾಡೋರಿಗೆ, ಅವರಿಗೆ ಕನ್ನಡನೂ ಸ್ವಲ್ಪ ಅವ್ರು ಕಲ್ತ್ಕೊಂಡ್ರೆ ಒಳ್ಳೇದಲ್ವಾ. ಈಗ ನಾವೆಲ್ಲ ಕಾಸರಗೋಡು ಕಡೆ ಎಲ್ಲ ಹೋಗ್ತೀವಿ, ಎಲೆಕ್ಷನ್ ಕ್ಯಾಂಪೇನಿಗೆಲ್ಲ ಹೋಗ್ತೀವಿ, ಅಥವಾ ಯಾವುದೋ ಒಂದು ಸಭೆ ಕರೀತಾರೆ ನಮ್ಮನ್ನು, ಅವಾಗೆಲ್ಲ ನಾವು ಕನ್ನಡದಲ್ಲೇ ಭಾಷಣ ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಹೆಚ್ಚು ಜನ ಕನ್ನಡ ಮಾತಾಡೋರೇ ಇದ್ದಾರೆ. ಆದ್ದರಿಂದ ಕನ್ನಡ ಶಾಲೆ ಇರುವಾಗ ಅದಕ್ಕೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ವಾದ. ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸುವಂತ ಪ್ರಯತ್ನವನ್ನ ಸರ್ಕಾರ ಆರಂಭ ಮಾಡಬೇಕು ಅನ್ನೋದು ಮಾತುಗಳು ಬಂದಿದೆ ಸರ್. ಅದು ದೊಡ್ಡ ವಿಚಾರ, ಅದಕ್ಕೆ ಚರ್ಚೆ ಆಗಬೇಕು, ಯಾವುದೇ ವಿವಾದ ಇಲ್ಲದೆ ಬಗೆಹರಿಸ್ಕೋಬೇಕಾಗ್ತದೆ. ಅಂಥದ್ದನ್ನೆಲ್ಲ ನಾವು ವಿವಾದ ಮಾಡ್ಕೊಂಡು ಕೂತ್ರೆ ಫೆಡರಲ್ ಸ್ಟ್ರಕ್ಚರಿಗೆ ಏನು ಬೆಲೆನೇ ಇರೋದಿಲ್ಲ. ಈಗ ಸ್ಟೇಟ್ ಆ್ಯಂಡ್ ಸೆಂಟರ್ ಅಂತ ಏನು ರಿಲೇಷನ್ಶಿಪ್ ಇದೆ, ಅದೇ ರೀತಿ ಪಕ್ಕದ ರಾಜ್ಯಗಳು ಕೂಡ ಕಿತ್ತಾಡ್ದಂಗೆ ನಾವು ಸಹೋದರತ್ವ ಭಾವನೆಯಿಂದ ಇರಬೇಕಲ್ಲ. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ಲಿ. ಅದಕ್ಕೆ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಗೊಂದಲ ಆದರೆ ಮತ್ತೆ ತಿರ್ಗಾ ಅದು ಸರಿ ಕಾಣುತ್ತೆ. ಸೊ ಹಾಗೆ ಚಲುವದಿ ನಾರಾಯಣ ಸ್ವಾಮಿ ಕೂಡ ಮಾತಾಡಿದ್ದಾರೆ. ಕಾಂಗ್ರೆಸ್ ಮೂಲಕ ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಹೇರಿಕೆ ಮಾಡಲಾಗ್ತಾ ಇದೆ, ಕೇರಳ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಹೇರ್ತಾ ಇದೆ ಅನ್ನುವಂಥದ್ರ ಬಗ್ಗೆ, ಅಂದ್ರೆ ಹೆದರ್ತಾ ಇದೆ ಅನ್ನುವಂಥದ್ದನ್ನ ಚಲುವದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ. ಚುನಾವಣಾ ಕಾರಣಕ್ಕೆ ಕೇರಳದಿಂದ ಭಾಷಾ ರಾಜಕಾರಣವನ್ನು ಮಾಡಲಾಗ್ತಾ ಇದೆ, ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಮಾಡಬಾರದು ಅಂತೇಳಿ ಬೆಂಗಳೂರಿನಲ್ಲಿ ಚಲುವದಿ ನಾರಾಯಣ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇರಳ ಸರ್ಕಾರ ಅವರ ಭಾಷೆಯನ್ನ ಕಡ್ಡಾಯ ಮಾಡ್ಕೊಂಡ್ರೆ ನಮ್ಮದೇನು ವಿರೋಧ ಇಲ್ಲ. ಅವ್ರ ಶಾಲೆಗಳಲ್ಲಿ, ಕನ್ನಡ ಶಾಲೆಗಳಲ್ಲಿ ಯಾರೂ ಕೂಡ ಕಡ್ಡಾಯ ಮಾಡುವಂಗಿಲ್ಲ. ಯಾಕೆ ಅಂತಂದರೆ ಕರ್ನಾಟಕದಲ್ಲೂ ಮೈನಾರಿಟಿ ಶಾಲೆಗಳಿವೆ, ನಾವಲ್ಲಿ ಆಪ್ಷನಲ್ ಆಗಿ ಇಟ್ಟಿದ್ದೇವೆ ಹೊರತು ಅದನ್ನು ಕಡ್ಡಾಯ ಅಂತ ಹೇಳಕ್ಕೆ ಬರೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜೇ ತಗೊಳ್ಬೇಕು ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗೆ ಅಲ್ಲಿಯೂ ಕೂಡ ಕನ್ನಡ ಶಾಲೆಗಳಲ್ಲಿ ಆಪ್ಷನಲ್ ಆಗಿ ಒಂದು ಇದು ಮಲಯಾಳಂ ಸಬ್ಜೆಕ್ಟನ್ನು ಕೊಡ್ಬೋದು. ಅದನ್ನು ಬಿಟ್ಟು ಈ ರೀತಿ ಒತ್ತಾಯ ಮಾಡಿ ಚುನಾವಣೆಗಾಗಿ ಈ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಕೇರಳ ಸರ್ಕಾರ ಹೊರಟಿದೆ. ಇದು ವ್ಯವಸ್ಥೆಯ ವಿರುದ್ಧವಾಗಿ ನಡೀತಾ ಇರತಕ್ಕಂಥ ಒಂದು ಷಡ್ಯಂತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ.